ಬ್ರೇಕಿಂಗ್ ಏನೋ ಬರ್ತಾ ಇದೆ ಅಂತೆ, ಏನು ಅನ್ನೋದನ್ನ ನೋಡ್ಬಿಡೋಣ, ಏನು ಅಪ್ಡೇಟ್ಸ್ಗಳು ಬರ್ತಾ ಇದೆ ಅಂತ ಹೇಳಿ. ಸೊ NDA ನಾಯಕರ ಸಭೆ ಈಗ ಅಂತ್ಯವಾಗಿದೆ. ಯಾರಾದರೂ ಮಾತನಾಡಿದಾರಾ ಏನು ಅಂತ ಹೇಳಿ. ಸಭೆಯಲ್ಲಿ ಮೋದಿ ನಾಯಕತ್ವಕ್ಕೆ ಬಹುಪರಾಕ್ ಅಂತಿದ್ದಾರೆ. ಅದರಲ್ಲಿ ಈಗ ಸದ್ಯಕ್ಕಂತೂ ಯಾವ ಸಮಸ್ಯೆಗಳು ಇರೋದಿಲ್ಲ. ಮೋದಿಯೇ ಪ್ರಧಾನಿ ಆಗಲಿ ಅಂತ NDA ನಾಯಕರೆಲ್ಲ ಹೇಳಿದ್ದಾರೆ. ಒಮ್ಮತದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. NDA ಒಗ್ಗಟ್ಟು ಪ್ರದರ್ಶನವನ್ನ ಮಾಡಲಿದೆ. ಸರ್ಕಾರ ರಚನೆಯಲ್ಲಿ ವಿಳಂಬ ಬೇಡ ಅಂತ ನಿತೀಶ್ ಕುಮಾರ್ ಅವರು ಹೇಳುತ್ತಾ ಇದ್ದಾರೆ. ಸೊ ಸರ್ಕಾರ ರಚನೆಗೆ ಗ್ರೀನ್ ಸಿಗ್ನಲ್ ಅನ್ನ ಈಗ NDA ನಾಯಕರು ಕೊಟ್ಟಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಅಧಿಕಾರವನ್ನ ಗದ್ದುಗೆ ಏರ್ತಾರೆ, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಸೊ ರಾಷ್ಟ್ರಪತಿಗಳಿಗೂ ಕೂಡ ಪತ್ರವನ್ನ ಕಳುಹಿಸಿಕೊಡ್ಬೇಕಾಗತ್ತೆ ಒಮ್ಮತದ ನಿರ್ಧಾರವನ್ನು. ಎಸ್ ಮಹೇಶ್ ಸರ್, ನಾ ಉತ್ತರ ಕೊಡ್ತಾ ಇರಲಿಲ್ಲ. 400 ಯಾಕೆ ಆಗ್ಲಿಲ್ಲ? 272 ನಮಗೂ ಗೊತ್ತು ಮೆಜಾರಿಟಿ. ನೀವು ಹೇಳಿದ ಯಾಕೆ ಕಾರ್ಯಕರ್ತರಿಗೆ ಒಂದು ಗುರಿ ಮುಟ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಮೊನ್ನೆ ಸೋತ ಮೇಲೆ ಇದನ್ನೆಲ್ಲ ಹೇಳ್ಕೊಂಡು ಸೋತಂತಲ್ಲ, ಅದನ್ನ ಸ್ವತಃ ಇಂಡಿಯಾ ಟುಡೇ ಆ ಗುರಿ ಮೋದಿ ಅವರೇ ನಿಮ್ಗೆ ಅರ್ಧಕ್ಕೆ ಗೊತ್ತಾಗಿದೆ ಮೋಸ್ಟ್ಲಿ. ಇಲ್ಲ ಇಲ್ಲ, ಅವಾಗೇನೆ ಮೋದಿ ಅವರು ಹೇಳಿದ್ದು ಮೈಂಡ್ ಗೇಮ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸ್ವತಃ ಮೋದಿ ಅವರು ಕೂಡ ಇದನ್ನು ಹೇಳಿದ್ದಾರೆ. ಆದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ವಾಸ್ತವ ಸ್ಥಿತಿ ಏನಂತಂದ್ರೆ, ಎಲ್ಲಿ ಜನ ನನಗೆ ಗೊತ್ತಿರ್ತಕ್ಕಂಥದ್ದು ತಿರಸ್ಕಾರ ಮಾಡಿದ್ದಾರೆ. ವೋಟ್ ಬ್ಯಾಂಕ್ ಅಲ್ಲಿ ತಿರಸ್ಕಾರ ಆಗಲ್ಲ, ಸಂಖ್ಯೆಗಳು ಸೀಟ್ಗಳ ವ್ಯತ್ಯಾಸ ಆಗಿರ್ಬೋದು. ಆದ್ರೂ ಇವತ್ತು ಕೂಡ ನಾವು ಸೈಜಬಲ್ 37% ಈಗ ಹಾಗೆ ಹೇಗಾಗತ್ತೆ ಅರುಣ್? 37% ವೋಟ್ ನಾವು ತಗೊಂಡಿದೀವಿ, 21% ಕಾಂಗ್ರೆಸ್ ತಗೊಂಡಿದ್ದಾರೆ. ಹಿಡಿದೆ ಜನ ಮನ್ನಣೆ ಬರ್ತೀನಿ ದೇವರಾಜ್ ಸರ್. ಎಸ್ ನಿಖೇತ್ ಅವರೇ, ಅಲ್ಲಲ್ಲ, ಇವ್ರು ಹಂಗೆ ಹೇಳೋದಾದ್ರೆ ಕರ್ನಾಟಕದಲ್ಲಿ ಲೋಕಸಭೆಯಲ್ಲಿ ಕಳೆದ ಚುನಾವಣೆಗೆ ಹೋಲಿಸಿದ್ರೆ ನಾವು 14% ವೋಟ್ ಇನ್ಕ್ರೀಸ್ ಮಾಡ್ಕೊಂಡಿದೀವಿ. ಅವ್ರು 5% ಇನ್ಕ್ರೀಸ್, ಅವ್ರ ವೋಟ್ ಅವ್ರ ವಿರುದ್ಧ ಹಾಕಿದಾರೆ ಜನ. ಅವ್ರಿಗೆ ಮತ ಹಾಕಿದ ಜನ ಅವ್ರಿಂದ ದೂರ ಹೋಗಿದ್ದಾರೆ. 5% ಕಡಿಮೆ ಆಗಿದೆ. ಸೊ ಆ ಲೆಕ್ಕಕ್ಕೆ ನೀವು ಹೋಗಂಗಿಲ್ಲ ಸರ್. ದಿಸ್ ಇಸ್ ದ ಗೇಮ್ ಆಫ್ ನಂಬರ್ಸ್. ಎಕ್ಸಾಕ್ಟ್ಲಿ. ಇದು ಒಂದು ಮ್ಯಾಥಮೆಟಿಕಲ್ ಗೇಮ್. ಇದು ಬಹಳ ಮುಖ್ಯವಾಗಿ ಏನು ನಾನು ಹೇಳಿಲ್ಲ, ಸ್ವತಃ ಸಿದ್ದರಾಮಯ್ಯನವರು ಇವತ್ತು ಹೇಳಿದ್ದಾರೆ. ಅವ್ರು ನಿನ್ನೆ ಹೇಳಿರೋದೇನು, ನಮ್ಗೆ ಜಾಸ್ತಿ ಕರ್ನಾಟಕದಲ್ಲಿ ಮಾತಾಡ್ತಾ ಇದ್ದೀನಿ ಸರ್, ನಾನು ಮಾತಾಡ್ತಾ ಇದ್ದೀನಿ. ಬಹಳ ಮುಖ್ಯ ಏನು ಅಂತಂದ್ರೆ, ಸುಮ್ಮನೆ ಅವರು ಲೈಟರ್ ಮೂಡಕ್ಕೆ ತಗೊಳ್ಳಿ, ನಾನು ಯಾರನ್ನೂ ಟ್ಯಾಂಟ್ ಮಾಡಬೇಕು ಅಂತಲ್ಲ. ಆಗ್ಲೇ ನಮ್ಮ ಇವರು ಸರ್ ಟ್ರೋಲ್ ಬಗ್ಗೆ ಮಾತನಾಡ್ತಿದ್ರು. ಅದರಿಂದ ನೀವಾಗಲೇ ಕೇಳ್ತಿದ್ರಿ 400 ಪಾರ್ ಅಂತಿದ್ರಿ, ಹೋಗಿ ಇವತ್ತು 240ಕ್ಕೆ ಬಿದ್ದೋದ್ರಲ್ಲ ಯಾಕೆ ಅಂತ. ಅದಕ್ಕೆ ಯಾರೋ ಟ್ರೋಲ್ ಮಾಡ್ತಿದ್ರು. ಹಿಂಗೆ ಬರೆಯೋರು ಆ ಕಡೆ ಬರ್ದಂಗೆ ಈ ಕಡೆನೂ ಬರೀತಾರಲ್ಲ. 400 ಪಾರ್ ಅಂತ ಬರೀತಾ ಇದ್ರು, ಆದರೆ ಇವರು 420 ಅಂತ ಗೊತ್ತಾಗಿದ್ರಿಂದ ಜನ ಉಲ್ಟಾ ಹೊಡೆದಿದ್ದಾರೆ ಅಂತ. ಸೊ ಒಂದೇನಾಗಿದೆ ಅಂತ ಅದ್ರಲ್ಲಿ ಇನ್ನೊಂದು ಇದೆ. ಅಟ್ಲೀಸ್ಟ್ 400 ಪಾರ್ ಆಗ್ಲಿಲ್ಲ, 420ಗೂ ಅಟ್ಲೀಸ್ಟ್ ಯಾರಿಗೂ ಬರ್ಲಿಲ್ವಲ್ಲ, ಇರ್ಲಿ ಬಿಡಿ 292 ಅನ್ನೋರು ಇದ್ದಾರೆ. ಇರ್ಬೋದು. ಆದರೆ ಒಂದೇನು ಅಂತಂದ್ರೆ, ಇವತ್ತು ನನಗೆ ಆಶ್ಚರ್ಯ ಅನಿಸ್ತಾ ಇರೋದು, ಈ ಒಂದು ವೇಳೆ ಮೈತ್ರಿಕೂಟ ಆದರೂ ಕೂಡ ಈ ಸರ್ಕಾರ, ನೀವು ನೋಡಿದಿರಿ ಅಟಲ್ ಬಿಹಾರಿ ವಾಜಪೇಯಿ ಒಬ್ಬ ಬಹಳ ಪ್ರಬುದ್ಧತೆ ಇದ್ದಂಥ ನಾಯಕ. ವಾಜಪೇಯಿ ಒಂದು ರೀತಿ ಅಜಾತ ಶತ್ರು. ಯಾರು ಕೂಡ ಅವ್ರನ್ನ ಯಾವ ವಿರೋಧ ಪಕ್ಷದವರು ದ್ವೇಷ ಮಾಡಲಾರರು. ಅವರು ಯಾರನ್ನೂ ದ್ವೇಷಿಸಿದವರಲ್ಲ. ಯಾಕೆಂದರೆ ನಾವು ನೋಡಿದೀವಿ, ಪಂಡಿತ್ ನೆಹರು ಅವ್ರ ಫೋಟೋ ತೆಗೆದಿದ್ರ ಬಗ್ಗೆ ವಾಜಪೇಯಿ ಅವರು ಭಾಷಣ ಮಾಡೋರನ್ನ ಎಲ್ಲರೂ ಕೇಳಿದ್ದಾರೆ. ಪಂಡಿತ್ ನೆಹರು ಫೋಟೋ ವಾಪಸ್ ಹಾಕಬೇಕು, ಅಥವಾ ಒಬ್ಬ ಮಹಾನಾಯಕ ಈ ಶುಡ್ ಬಿ ದೇರ್ ಅಂತ ಹೇಳಿ ವಾಜಪೇಯಿ ತಾನು ಪ್ರಧಾನಮಂತ್ರಿ ಆದಾಗ ಸಿಬ್ಬಂದಿ ತೆಗೆದಾಗ ಮತ್ತೆ ವಾಪಸ್ ಹಾಕಿಸಿದಂಥ ದೊಡ್ಡ ಗುಣ ಅವ್ರಿಗಿದೆ. ಆದರೆ ಇನ್ನೊಂದು ಕಡೆ ನರೇಂದ್ರ ಮೋದಿ ತಗೊಂಡ್ರೆ ಆ ಥರದ ಎಲ್ಲ ಕಣ್ಣೀರು ಹಾಕ್ಸಿದ್ದು ಕಾಂಗ್ರೆಸ್ ಅಂತ. ಯಾರಿಗೆ? ವಾಜಪೇಯಿ ಕಣ್ಣೀರು ಹಾಕಿದಾರ? ಭಾಷಣದಲ್ಲಿ ನಿಂತ್ಕೊಂಡು ಹೇಳ್ತಾರಲ್ಲ. ಇಲ್ಲ ಇಲ್ಲ, ಅವರನ್ನು ಯಾರು ಭಾವುಕರಾಗಿ ಮಾತನಾಡುತ್ತಾರೆ. ವಾಜಪೇಯಿ ಅವರು ಕೆಳಗಿಳಿಯುವಂತ ಸಂದರ್ಭದಲ್ಲಿ ಅವ್ರ ಬಗ್ಗೆ ಮಾತನಾಡಿರುವಂತ ವಾಕ್ಯಗಳ ಬಗ್ಗೆ ವಾಜಪೇಯಿ ಅವರು ನಿಂತ್ಕೊಂಡು ಹೇಳ್ತಾರೆ. ವಾಜಪೇಯಿ ಅವ್ರು ನಿಂತ್ಕೊಂಡು ಹೇಳ್ತಾರೆ, ಭಾವುಕರಾಗಿನೇ ಹೇಳ್ತಾರೆ. ವಾಜಪೇಯಿ ಏನ್ ಹೇಳ್ತಾರೆ? ಪ್ರಧಾನಿಗಳನ್ನ ಈ ರೀತಿಯಾಗಿ ನೀವು ಮಾತನಾಡಬಹುದಾ, ಈ ರೀತಿಯಾಗಿ ಕರಿಬಹುದಾ ಅನ್ನುವಂತ ವಿಚಾರ ಹೇಳ್ತಾರೆ. ಬಿಜೆಪಿ ಅವರು ಎಲ್ಲಾ ಸಂದರ್ಭಗಳಲ್ಲೂ ಎಲ್ಲರನ್ನ ಹೇಗೆ ವಿರೋಧಿಸಿದ್ದಾರೆ. ಸರ್ ಒಂದ್ ನಿಮಿಷ ನಾನು ಹೇಳ್ತೀನಿ ನಿಮ್ಗೆ. ಬಹುಶಃ ನಿಮಗೆ ಇವ್ರು ಗೊತ್ತಿದ್ದಾರೆ ಅಂತ ತಿಳ್ಕೊತೀನಿ. ನಮ್ಮ ಸುಧೀಂದ್ರ ಕುಲಕರ್ಣಿ ಅವರು, ಮೊನ್ನೆ ಸುಧೀಂದ್ರ ಕುಲಕರ್ಣಿ ಸಿಕ್ಕಿದ್ರು. ಅವ್ರು ಮಾತು ಹೇಳ್ತಾ ಇದ್ರು. ಏನು ಅಂದ್ರೆ, ಒಂದು ಕಾರ್ಯಕ್ರಮದಲ್ಲಿ ಸೋನಿಯಾ ಗಾಂಧಿ ಅವರು ಇದ್ದರಂತೆ. ಅಲ್ಲಿ ಅದ್ವಾನಿ ಅವರು ಕೆಳಗಡೆ ಇಳಿತಾ ಇದ್ರಂತೆ. ಇಳಿತಾ ಇದ್ದಂಥ ಸಂದರ್ಭದಲ್ಲಿ ಅದ್ವಾನಿ ಅವ್ರು ನಿಲ್ಲಿಸ್ಬೇಕಾದ್ರೆ ಅವ್ರ ಮಗಳು ಪ್ರತಿಭಾ ಯಾವಾಗಲೂ ಜೊತೆಗಿರ್ತಿದ್ರು. ಅವತ್ತಿರಲಿಲ್ಲ. ಬಿಜೆಪಿ ಬೇರೆ ಲೀಡರ್ಗಳು ಯಾರು ಕೂಡ ಅದ್ವಾನಿ ಕೈ ಹಿಡಿದು ಇಳಿಸೋಗ್ತಾ ಇರಲಿಲ್ಲ. ಯಾಕೆಂದ್ರೆ ಯಾರು ಫೋಟೋ ತೆಗೆದು ಮಹಾಪ್ರಭುಗಳು ಕಳಿಸ್ಬಿಟ್ರೆ ಅಂತ ಭಯ ಅವ್ರಿಗೆ. ಕಡೆಗೆ ಸೋನಿಯಾ ಗಾಂಧಿ ಅವರೇ ಎದ್ದೋಗಿ ಅವ್ರನ್ನ ಕಾರ್ಯಕ್ರಮದಿಂದ ಕೆಳಗಡೆ ಇಳಿಸಿದರಂತೆ. ಇಳಿಸ್ಬೇಕಾದ್ರೆ ಪ್ರತಿಭಾ ನೈ आई। हाँ प्रतिभा के लिए कुछ कार्यक्रम था आज, तो क्या मे भी आपका बेटी है ना ಅಂದ್ರಂತೆ ಸೋನಿಯಾ ಗಾಂಧಿ. ಆ ಮಾತನ್ನು ಕೇಳಿಸ್ಕೊಂಡಂಥ ಅದ್ವಾನಿ ಅವರಿಗೆ ಒಂದು ಕ್ಷಣ ಗದ್ಗದಿತರಾಗಿ ಹೇಳಿದ್ರಂತೆ, ನಾವೆಷ್ಟು ಅಪಪ್ರಚಾರ ಮಾಡಲಿಲ್ಲ ಈಕೆ ಮೇಲೆ, ಒಂದು ದಿವಸನೂ ನಮ್ಮ ಬಗ್ಗೆ ಕೆಟ್ಟ ಮಾತಾಡಲಿಲ್ಲ. ಶಿ ವಾಸ್ ಸೋ ಗ್ರೇಟ್. ನಾನು ಹೇಳ್ತೇನೆ,
ಸೋನಿಯಾ ಗಾಂಧಿ ಅವರು ಎಷ್ಟು ಗ್ರೇಟೋ ವಾಜಪೇಯಿ ಅವರು ಕೂಡ ಅಂಥದ್ದೇ ಗ್ರೇಟ್ ಮನುಷ್ಯ. ಅವ್ರ ಬಗ್ಗೆ ಕಾಂಗ್ರೆಸ್ನವರು ಯಾವತ್ತೂ ಕೂಡ ಕೀಳು ಶಬ್ದಗಳನ್ನು ಪ್ರಯೋಗ ಮಾಡಲಿಲ್ಲ. ಸೋನಿಯಾ ಗಾಂಧಿಯವ್ರ ಬಗ್ಗೆ BJP ಪಾರ್ಟಿಯವರು ವಾಚಾಮಗೋಚರವಾಗಿ ಮಾತಾಡಿದಾಗ ಅದಕ್ಕೆ ದುಃಖಪಟ್ಟು ಮಾತನಾಡಿದವರು ಕೂಡ ಇದೆ ವಾಜಪೇಯಿ ಅವರು. ಅವರೆಲ್ಲ ಅಂಥದ್ದೊಂದು ಮುತ್ಸದ್ದಿತನ ಇತ್ತು. ಆದರೆ ಅವತ್ತಿನ BJP ಒಳಗಡೆ ಯಾಕೆಲ್ಲವೂ ಸುಗಮವಾಗಿ ನಡೀತಿತ್ತು ಅಂದರೆ, ಅವತ್ತೊಬ್ಬ ವಸುಂಧರಾ ರಾಜೆ ಅಂತ ನಾಯಕರನ್ನು ಸ್ಥಳೀಯ ಮಟ್ಟದಲ್ಲಿ ವಾಜಪೇಯಿ ಅವರು ಬೆಳೆಸಿದ್ರು. ಅವತ್ತೊಬ್ಬ ಯಡಿಯೂರಪ್ಪನಂಥವ್ರನ್ನ ಬೆಳೆಸಿದ್ರು. ಅವತ್ತೊಬ್ಬ ಶಿವರಾಜ್ ಸಿಂಗ್ ಚೌಹಾಣ್ರನ್ನ ಬೆಳೆಸಿದ್ರು. ಒಬ್ಬ ಪ್ರಮೋದ್ ಮಹಾಜನ್ ಇದ್ರು. ಒಬ್ಬ ರಾಜ್